ಹಲೋ ವೀಕ್ಷಕರೇ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಭರ್ಜರಿಯಾಗಿರ್ತಕ್ಕಂಥ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪದೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ಎಸ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಸ್ನೇಹಿತರೆ, ನೀವೇನಾದರೂ ಕೇಂದ್ರ ಸರ್ಕಾರಿ ನೌಕರರಾಗಿದ್ದರೆ 8ನೇ ವೇತನ ಆಯೋಗದಲ್ಲಿ ಸಾಕಷ್ಟು ಒಂದು ಗುಡ್ ನ್ಯೂಸ್ ನಿಮಗೆ ದೊರಕ್ತಾ ಇದೆ ಅಂತಲೇ ಹೇಳ್ಬೋದು. ಈ ಒಂದು 8ನೇ ವೇತನ ಆಯೋಗದಲ್ಲಿ ಯಾವ ರೀತಿ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ ಅನ್ನುವಂಥದ್ರ ಬಗ್ಗೆನೂ ನೀವು ತಿಳ್ಕೊಳ್ಬೋದು. ಹೌದು, ಈ ಒಂದು 8ನೇ ವೇತನ ಆಯೋಗದ ವರದಿ ಈಗಾಗಲೇ ಕೇಂದ್ರ ಸರ್ಕಾರದ ಜಾರಿಯಾದರೆ ಸರ್ಕಾರಿ ನೌಕರಿಗೆ ಇದೊಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ 8ನೇ ವೇತನ ಆಯೋಗದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋವನ್ನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹೌದು ಸ್ನೇಹಿತರೆ, ವೇತನ ಭತ್ಯೆ ಪಿಂಚಣಿ ಮರುಪರಿಶೀಲನೆ ಮಾಡಬೇಕು ಅಂತ ನೌಕರರು ಇಲ್ಲಿ ಆಗ್ರಹವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ನ್ಯಾಷನಲ್ ಕೌನ್ಸಿಲ್ ಕಾರ್ಯದರ್ಶಿಯಾಗಿರುವಂತಹ ಗೋಪಾಲ್ ಮಿಶ್ರಾ ಅವರು ಈ ಒಂದು ಆದಷ್ಟು ಬೇಗ ಈ ಒಂದು ವರದಿ ಜಾರಿ ಆಗಬೇಕು ಅನ್ನುವಂಥದ್ದು ಇಲ್ಲಿ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. 8ನೇ ವೇತನ ಆಯೋಗವನ್ನ ರಚಿಸುವಂತೆ ಸರ್ಕಾರಕ್ಕೆ ಶಿಫಾರಸು ಇವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇನ್ನ ಅದಾದ ನಂತರ ನೀವಿಲ್ಲಿ ನೋಡೋದು ಏನು ಅಂತಂದ್ರೆ, ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ 7ನೇ ವೇತನ ಆಯೋಗ ಜಾರಿಯಾಗಿದ್ದು 2016ರಲ್ಲಿ ಅಂತ ಹೇಳ್ಬೋದು. ಈ ಒಂದು 2016ರಲ್ಲಿ ಕೊನೆಯದಾಗಿ ಈ ಒಂದು 7ನೇ ವೇತನ ಆಯೋಗ ಪರಿಷ್ಕರಣೆಯಾಗಿತ್ತು. ಇನ್ನು ಈ ಶೀಘ್ರವೇ ಈ ಬಗ್ಗೆ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ಇಲ್ಲಿ ವಿವರಿಸಿದ್ದಾರೆ ಅಂತಲೇ ಹೇಳ್ಬೋದು. 8ನೇ ಕೇಂದ್ರ ವೇತನ ಆಯೋಗದ ರಚನೆಯ ಬಗ್ಗೆ ಮಾತುಕತೆಗಳು ಒಂದು ಸಕಾರಾತ್ಮಕ ದಿಕ್ಕಿನಲ್ಲಿ ಸಾಗುತ್ತಿವೆ ಅಂತ ವರದಿಗಳು ಸೂಚಿಸಿರುವಂತೆ ಕೇಂದ್ರ ಸರ್ಕಾರಿ ನೌಕರಿಗೆ ಒಂದು ಒಳ್ಳೆಯ ಸುದ್ದಿ ಇದಾಗಿದೆ. ಇನ್ನು 8ನೇ ವೇತನ ಆಯೋಗ ಜಾರಿಯಾದರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಒಂದು ಉತ್ತಮ ಒಂದು ಸಂಬಳ ಏರಿಕೆ ಆಗ್ತಾ ಇದೆ. 7ನೇ ವೇತನ ಆಯೋಗದ ಅಡಿಯಲ್ಲಿ ನೌಕರರು ಏನು ಮೂಲ ವೇತನ ಒಂದು ಪಡ್ಕೊಳ್ತಾ ಇದ್ರು 18,000 ರು, ಇದರಲ್ಲಿ ಒಂದು ಫಿಟ್ಮೆಂಟ್ ಅಂಶ ದೊಡ್ಡ ಪಾತ್ರ ವಹಿಸುತ್ತೆ. ಹಾಗೆ ಪರಿಷ್ಕೃತ ಮೂಲ ವೇತನವನ್ನ ಫಿಟ್ಮೆಂಟ್ ಅಂಶದ ಆಧಾರದ ಮೇಲೆ ಇಲ್ಲಿ ಹಳೆಯ ಮೂಲ ವೇತನದಿಂದ ಇಲ್ಲಿ ಲೆಕ್ಕ ಹಾಕಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕಾಗಿಯೇ ವೇತನ ಆಯೋಗದ ವರದಿಯಲ್ಲಿ ಫಿಟ್ಮೆಂಟ್ ಅಂಶವು ಕೂಡ ಒಂದು ಅಗತ್ಯವಾದ ಶಿಫಾರಸಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಕಳೆದ ದಶಕದಲ್ಲಿ ಕೇಂದ್ರ ಸರ್ಕಾರಿ ನೌಕರರ ಸಂಖ್ಯೆ ಸುಮಾರು ಒಂದು 10 ಲಕ್ಷದಷ್ಟು ಕಡಿಮೆಯಾಗಿದೆ. ಇದರಿಂದಾಗಿ ಈಗ ಏನಾಗಿದೆ ಅಂತಂದ್ರೆ, ಈಗಿರುವಂತ ಸರ್ಕಾರಿ ನೌಕರರು ಏನಿದ್ದಾರೆ ಅವರಿಗೆ ಕೆಲಸದ ಹೊರೆ ಜಾಸ್ತಿ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಅದರಿಂದ ಈ ಒಂದು ಪೇ ಮೆಟ್ರಿಕ್ಸ್ ನ ಆವರ್ತಕ ಪರಿಶೀಲನೆ ಸಹ ಒಂದು ಒತ್ತು ನೀಡಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಇಲ್ಲಿ ಈ ಒಂದು ವರದಿಯಲ್ಲಿ ತಿಳಿಸಲಾಗಿದೆ. ಇನ್ನು ಪೂರ್ಣ 10 ವರ್ಷ ಈ ಒಂದು ವೇತನ ಆಯೋಗಕ್ಕೆ ಅಂದ್ರೆ 8ನೇ ವೇತನ ಆಯೋಗಕ್ಕೆ ಒಂದು ಕಾಯಬಾರದು. ಅದರ ಒಳಗಡೆಗೆ ಈ ಒಂದು 8ನೇ ವೇತನ ಆಯೋಗವನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಕೂಡ ಇಲ್ಲಿ ಒತ್ತಾಯವಾಗಿದೆ ಅಂತಾನೆ ಹೇಳ್ಬೋದು. ಇನ್ನ ಈ ಒಂದು 10 ವರ್ಷದ ಒಳಗಡೆಗೆ ಈ ಸೂತ್ರವನ್ನು ಅಂತಂದ್ರೆ ಏನು ಈ ಒಂದು ಅಕ್ರೈಡ್ ಸೂತ್ರವನ್ನು ಇಲ್ಲಿ ಮಾನದಂಡವಾಗಿ ಇಟ್ಕೊಂಡು ಈ ಒಂದು ವೇತನ ಆಯೋಗವನ್ನು ಜಾರಿಗೊಳಿಸಬೇಕು ಅನ್ನುವಂಥದ್ದು ಇಲ್ಲಿ ಗಣನೆಗೆ ತೆಗೆದುಕೊಳ್ಳಬೇಕು ಅನ್ನುವಂಥದ್ದು ಇಲ್ಲಿ ತಿಳಿಸಲಾಗಿದೆ ಅಂತಾನೆ ಹೇಳ್ಬೋದು. ಇನ್ನ 8ನೇ ವೇತನ ಆಯೋಗ ಜಾರಿ ಯಾವಾಗ ಅನ್ನುವಂಥದ್ರ ಬಗ್ಗೆ ನೀವು ತಿಳ್ಕೊಳ್ಳೋದಾದ್ರೆ ಜನವರಿ 1, 2026 ರಚನೆ ಆಗುತ್ತದೆ ಅಂತ ಇಲ್ಲಿ ತಿಳಿಸಲಾಗಿದೆ, ಒಂದು ಅಂದಾಜು ಮಾಡಲಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಕೇಂದ್ರದಿಂದ ಇನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕೃತ ಘೋಷಣೆ ಹೊರಗೆ ಬಂದಿಲ್ಲ. ಆದರೆ 2024 ಲೋಕಸಭೆ ಚುನಾವಣೆಯ ನಂತರ 3ನೇ ಬಾರಿಗೆ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ 1 ಕೋಟಿಗೂ ಹೆಚ್ಚು ಕೇಂದ್ರ ಸರ್ಕಾರಿ ನೌಕರರು ಇಲ್ಲಿ 8ನೇ ವೇತನ ಆಯೋಗದ ಬಗ್ಗೆ ಒಂದು ಕುತೂಹಲ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾಗಿ ಸ್ನೇಹಿತರೆ, ಇನ್ನು ಏನು ಈ ವರದಿ ಬಗ್ಗೆ ಎಲ್ಲ ಕೂಲಂಕಷವಾಗಿ ಅಧ್ಯಯನ ಮಾಡಿಬಿಟ್ಟು ಇನ್ನೇನು 2026 ಜನವರಿ 1ನೇ ತಾರೀಕಿನಿಂದ ಒಳಗಡೆಗೆ ಇದು ಜಾರಿ ಆಗುವಂತಹ ಸಾಧ್ಯತೆ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಯಾವ ರೀತಿ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾ? ಹಾಗಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.